ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ರೂ? ತುಂಬ ಚಳಿ. ಎಲ್ಲರೂ ಎದ್ದಿಲ್ಲ ಅನ್ಸುತ್ತೆ. ನಾನಂತೂ ಬೆಳಗ್ಗೆ ಎದ್ಬಿಟ್ಟು ಆ, ಹೊರಟಿದ್ದೀನಿ. ಸೊ ಎಲ್ಲಿ ಹೋಗ್ತಿದ್ದಾರೆ ಇವರು ಟ್ರೈನಲ್ಲಿ ಅಂತ ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ನಾನಿವತ್ತು ಶ್ರೀ ಕ್ಷೇತ್ರ ದುರ್ಗಾ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ. ಸೊ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಹೋಗಿ ಬರೋಣ, ತುಂಬ ಚೆನ್ನಾಗಿರುತ್ತೆ ಪೂಜೆ ಅಂತ ಹೇಳ್ಬಿಟ್ಟು ಹೊರಟ್ವಿ. ನಾವು ಈಗಷ್ಟೇ ತುಮಕೂರು ಬಿಟ್ವಿ. ತುಮಕೂರು ಬಿಟ್ಟಾಗ 7:20 ಆಗಿತ್ತು. 7:20ಕ್ಕೆ ಇಲ್ಲಿ ದಾದರ್ ಎಕ್ಸ್‌ಪ್ರೆಸ್ ಸಿಗುತ್ತೆ. ಸೊ 7:20 ಟ್ರೈನಿಗೆ ನಾವು ಹೊರಟಿದ್ದೀವಿ. ಸೊ 7:20ಕ್ಕೆ ಹೊರಟ್ರೆ ನಾವು 9:45ಗೆ ರೀಚ್ ಆಗ್ತೀವಿ ಅಂತ ಹೇಳ್ಬಿಟ್ಟು ಸೊ ಆ್ಯಪಲ್ಲಿ ತೋರಿಸ್ತಾ ಇದೆ. ಸೊ ನಾನು ಲಾಸ್ಟ್ ಟೈಮ್ ಹೋದಾಗ ಬಸ್ಸಲ್ಲಿ ಹೋಗಿದ್ದಿದ್ದು. ಬಸ್ಸಲ್ಲಿ ಹೋಗಿ ತುಂಬ ಹಿಂಸೆ ಆಗೋಯ್ತು ಆ ರಶ್ಶಲ್ಲಿ. ಸೀಟ್ ಇಲ್ದಲೆ ನೀವು ನೋಡಿರ್ತೀರ, ಡ್ರೈವರ್ ಪಕ್ಕ ಇದ್ರ ಮೇಲೆ ಕುತ್ಕೊಂಡು ಹೋಗಿದ್ದು. ಸೊ ಅಷ್ಟು ಬಸ್ಸಲ್ಲಿ ಏನು ಅಂದರೆ 4 ಅವರ್ ತೊಗೊಳುತ್ತೆ. ಸೊ ಹಂಗಾಗಿ ನಾವು ಟ್ರೈನಲ್ಲೇ ಹೋಗೋಣ ಅಂತ ಡಿಸೈಡ್ ಮಾಡಿಬಿಟ್ಟು ಸೊ ನಾನು ಮತ್ತು ನನ್ನ ಫ್ರೆಂಡ್ ನೇತ್ರ ಎಲ್ಲರೂ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಮಕ್ಕಳೆಲ್ಲ ಸೇರಿ ಹೋಗ್ತಾ ಇದ್ದೀವಿ. ಸೊ ಇನ್ನೇನು ರೀಚ್ ಆಗ್ತೀವಿ. ಮಕ್ಕಳಂತೂ ಟ್ರೈನಲ್ಲಂತೂ ತುಂಬಾ ಆಟ ಆಡ್ತಿದ್ದಾವೆ. ಫುಲ್ಲು ಫ್ರೀ ಇದೆ. ನಾವು ಹತ್ತಿರೋದು ಲೇಡೀಸ್ ಕಂಪಾರ್ಟ್ಮೆಂಟಲ್ಲಿ. ಸೊ ಜನರಲಲ್ಲಿ ನೋಡಿದ್ವಿ, ಜನರಲಲ್ಲಿ ಫುಲ್ಲು ಸೀಟ್ ಆಗಿತ್ತು ಅಂತ ಹೇಳಿಬಿಟ್ಟು ಸೊ ನಾವು ಲೇಡೀಸ್ ಬೋಗಿ ಸಿಕ್ತು ನಮಗೆ. ಸೊ ಲೇಡೀಸ್ ಬೋಗಿ ಫುಲ್ ಫ್ರೀ ಇತ್ತು. ಆರಾಮಾಗಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ವು. ಸೊ ನೆಕ್ಸ್ಟು ಇನ್ನೇನು ರೀಚ್ ಆದ್ವಿ, ಕಡೂರು ಜಂಕ್ಷನ್ನು. ಸೊ ಕಡೂರು ಇದರಲ್ಲಿ ರೈಲ್ವೆ ಸ್ಟೇಷನಲ್ಲಿ ಇಳಿದ್ಬಿಟ್ಟು ನಾವೀಗ ಆಟೋ ಹತ್ಕೊಂಡು ಹೊರಟ್ವಿ. ಸೊ ರೈಲ್ವೆ ಸ್ಟೇಷನಿಗೆ ಬಂದ್ರೂ ಕೂಡ ಅಲ್ಲೂ ಕೂಡ ನಮಗೆ ಆಟೋಸ್ ಸಿಗತ್ತೆ. ಸೊ ಈಗ ನಾವು ಆಟೋ ಹತ್ತಿ ಬಂದು ದೇವಸ್ಥಾನದ ಹತ್ರ ಇಳಿದ್ಬಿಟ್ಟು ನಿಮಗೆ ಲಾಸ್ಟ್ ಟೈಮ್ ತೋರಿಸಿದ್ದೆ, ಹೊಳೆ ಹರಿಯುತ್ತೆ, ಹೊಳೆನಲ್ಲಿ ದಾಟಿ ಹೋಗಬೇಕು ಅಂತ ಹೇಳಿ ಮೇಲ್ಗಡೆ ಸಣ್ಣದಾಗಿ ಸೇತುವೆ ಥರ ಮಾಡಿದ್ದಾರೆ. ಸೊ ನೀರಲ್ಲಿ ಓಡಾಡೋಕ್ಕಾಗಿಲ್ಲ ಅಂತ ಅನ್ನೋರಿಗೆ ಸೇತುವೆ ಮೇಲೆ ಬರಬಹುದು. ಸೊ ಗುರುಗಳು ಹೇಳೋ ಪ್ರಕಾರ ನಾವು ಈ ಹೊಳೆಯಲ್ಲಿ ನಾವು ದಾಟ್ಕೊಂಡು ನೀರಲ್ಲಿ ನಾವು ಕಾಲೆಲ್ಲ ತೊಳ್ಕೊಂಡು ಹೋದರೆ ನಮ್ಮ ಎಷ್ಟೋ ಕರ್ಮಗಳು ಕಳಿಯುತ್ತೆ ಅಂತ ಹೇಳ್ಬಿಟ್ಟು ಹೇಳಿದರು. ಸೊ ಅಲ್ದಲೆ ನಾವು ಕಾಲು ತೊಳ್ಕೊಂಡು ಹೋಗೋದ್ರಿಂದ ನಾವು ಕೂಡ ಹೊರಗಡೆ ಎಲ್ಲೆಲ್ಲಿ ಹೋಗಿರ್ತೀವಿ ಅದೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ನಾವು ಹೊಳೆನಲ್ಲಿ ನಡ್ಕೊಂಡೇ ಬಂದ್ವಿ, ಕಾಲೆಲ್ಲ ತೊಳ್ಕೊಂಡು. ಸೊ ನೀವು ನೋಡ್ತಾ ಇರ್ಬೋದು, ತುಂಬ ಜನ ಸೇರಿದ್ದಾರೆ ಹೊರಗಡೆ ಅಂತೂ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಅಮಾವಾಸ್ಯೆ ಪೂಜೆ ತುಂಬ ಚೆನ್ನಾಗಿರುತ್ತೆ. ದೇವ್ರದ್ದು ಉತ್ಸವ ಎಲ್ಲ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಬಟ್ ನಾನು ನೋಡಿರಲಿಲ್ಲ ಒಂದ್ಸರಿನೂ. ಸೊ ಹಂಗಾಗಿ ನೋಡಿ ನಿಮಗೂ ತೋರಿಸೋಣ ಅಂತ ಹೇಳಿಬಿಟ್ಟು ಬಂದೆ. ತುಂಬ ಜನ ಸೇರಿದ್ದಾರೆ, ಉತ್ಸವ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸೊ ಅಷ್ಟರಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಬಂದು ನೋಡ್ತಾ ಇದ್ದೀರಾ, ತುಂಬ ಜನ ಸೇರಿದ್ದಾರೆ. ಕಾಯ್ತಾ ಇದ್ದಾರೆ ಉತ್ಸವ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ನೀವು ಪೂಜೆ ಸಾಮಾನು ಮನೆಯಿಂದ ತರಬೇಕು ಅಂತ ಏನಿಲ್ಲ. ಸೊ ಇಲ್ಲೂ ಕೂಡ ಅಂಗಡಿಗಳಿದೆ. ನಿಮಗೆ ಕಡಲೆಕಾಯಿ ಮತ್ತು ತಾಯ್ತ ಎಲ್ಲನೂ ಸಿಗುತ್ತೆ. ದೇವಿ ಫೋಟೋಸು ಎಲ್ಲ ಸಿಗುತ್ತೆ. ಸೊ ಅಣ್ಣಂದರು ಎಲ್ಲ ಫೋಟೋಸ್ ಬೇಕಾ ಫೋಟೋ, ತಾಯ್ತ ಬೇಕಾ ತಾಯ್ತ ಎಲ್ಲನೂ ಕೊಡ್ತಾರೆ. ಸೊ ಇಲ್ಲಿ ಬಂದುಬಿಟ್ಟು ತೀರ್ಥ, ನಿಮಗೆ ಲಾಸ್ಟ್ ಟೈಮ್ ನಾನು ತೋರಿಸಿದ್ದೆ. ಈ ತೀರ್ಥನ ತೊಗೊಂಡೋಗಿ ಮನೇಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂದರೆ ಸ್ವಲ್ಪ ಒಂದು ಕ್ಯಾಪ್ ಅಷ್ಟು ಕೊಟ್ಟರೆ ಹುಷಾರಾಗ್ತಾರೆ. ಸೊ ನೀವು ನೋಡ್ತಾ ಇರ್ಬೋದು, ಹಾರ ಕೂಡ ಸಿಗುತ್ತೆ. ಹೂವು, ಹಾರ, ತೆಂಗಿನಕಾಯಿ ಎಲ್ಲ ಸಿಗುತ್ತೆ. ನೀವು ಏನು ಬೇಕಾದರೂ ಇಲ್ಲಿ ಪೂಜೆ ಸಾಮಗ್ರಿಗಳು ಎಲ್ಲ ಸಿಗುತ್ತೆ. ತೊಗೊಂಡು ಇಲ್ಲೇ ಪೂಜೆ ಮಾಡಿಸ್ಕೊಬೋದು. ಕೆಲವರು ಇಲ್ಲಿ ದೀಪಗಳನ್ನ ಹಚ್ತಾರೆ, ಅವ್ರಿಗೆ ಇಷ್ಟವಾಗಿರೋ ದೀಪಗಳು, ಅಂದರೆ ದೇವ್ರಿಗೆ ಇಷ್ಟ ಆಗಿರೋದೇ ಆಗಿರಬಹುದು. ನಿಂಬೆಹಣ್ಣಿನ ದೀಪ ಇಲ್ಲ ಬೆಲ್ಲದ್ದು, ಆ ಥರ ದೀಪಗಳನ್ನ ಇಲ್ಲೇ ಬಂದು ಹಚ್ಚಿ ಅಮ್ಮವ್ರ ಪಾದಕ್ಕೆ ನಮಸ್ಕರಿಸ್ತಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಹೇಗೆ ಪೂಜೆ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಿಂಬೆಹಣ್ಣಿಲ್ಲೇ ಕಟ್ ಮಾಡಿಕೊಂಡು ದೀಪನ ಬೆಳಗ್ತಾ ಇದ್ದಾರೆ. ಅಮಾವಾಸ್ಯೆ ಅಲ್ವಾ, ಹಾಗಾಗಿ ಅಮಾವಾಸ್ಯೆ ಅಂದರೆ ವಿಶೇಷ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಸೊ ಹಂಗಾಗಿ ಎಲ್ಲ ಕೂಡ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟು ಉತ್ಸವಕ್ಕೆ ಅಂತ ಹೇಳಿ ಕಾಯ್ತಾ ಇದ್ದಾರೆ. ಅಷ್ಟರಲ್ಲಿ ನಾವು ಉತ್ಸವ ನಡೆಯೋ ಅಷ್ಟರಲ್ಲಿ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು, ಕೈ ಮುಕ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಸೊ ನಾವಿಲ್ಲಿ ಕ್ಯೂನಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಅಮ್ಮನವ್ರನ್ನ ದರ್ಶನ ಮಾಡಿಕೊಂಡು ನಿಮಗೂ ಕೂಡ ದರ್ಶನ ಮಾಡಿಸ್ತೀನಿ ನೋಡಿ. ಅಮಾವಾಸ್ಯೆ ಪ್ರಯುಕ್ತ ಎಲ್ಲ ಚಪ್ರ ಎಲ್ಲ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅಮ್ಮವ್ರ ಅಲಂಕಾರ ಎಲ್ಲ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ. ಬಟ್ ಅಮಾವಾಸ್ಯೆ ಡೈಲಿ ಚೆನ್ನಾಗಿರುತ್ತೆ, ಬಟ್ ಅಮಾವಾಸ್ಯೆ ಅಂದರೆ ಎಲ್ರಿಗೂ ಗೊತ್ತಿರುತ್ತಲ್ವ ವಿಶೇಷ. ಸೊ ನೋಡೋಣ, ಎಷ್ಟೋ ಜನಕ್ಕೆ ಇಲ್ಲಿ ಬಂದು ಪರಿಹಾರ ಸಿಗುತ್ತೆ. ನೀವು ಕೂಡ ಒಂದ್ಸರಿ ಬಂದು ಹೋಗಿ. ಮತ್ತು ಇದೇನು ಮೆಟ್ಲುಗಳು ಮಾಡಿದ್ದಾರೆ, ಈ ಮೆಟ್ಲುಗಳಿಗೂ ಪೂರ್ತಿಯಾಗಿ ನಾವು ಒಂದೊಂದೇ ಮೆಟ್ಲಿಗೂ ನಮಸ್ಕಾರ ಮಾಡ್ಕೊಂಡು ಹೋದರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಹೇಳಿದರು. ಸೊ ಹಂಗಾಗಿ ನಾವು ಕೂಡ ಮೆಟ್ಲುಗಳಿಗೆ ನಮಸ್ಕರಿಸಿ
ಈಗ ಗರ್ಭಗುಡಿಗೆ ಕಾಲಿಟ್ಟಿದ್ದೀವಿ. ನೋಡ್ತಾ ಇರ್ಬೋದು ಕ್ಯೂನಲ್ಲಿ ಹೋಗ್ತಿದ್ದಾರೆ ಜನ. ಬನ್ನಿ ದರ್ಶನ ಮಾಡೋಣ. ಸೊ ಒಳಗಡೆ ಮಾತಾಡಂಗಿಲ್ಲ, ಅದಕ್ಕೆ ನಾನು ಮಾತಾಡಲ್ಲ. ನೀವು ಕೂಡ ದರ್ಶನ ಮಾಡ್ಕೊಳ್ಳಿ. ನಿಮಗೆ ಅಮ್ಮವ್ರನ್ನ ತೋರಿಸ್ತೀನಿ, ಅಲ್ಲಿಂದನೇ ಕೈ ಮುಕ್ಕೊಳ್ಳಿ. ಆಗುವಂಥವ್ರು ಹೊರಗಡೆ ಹೋಗಿ ಬರ್ಬೋದು. ಟ್ರೈನಲ್ಲಾದರೂ ಹೋಗಿ, ಇಲ್ಲ ಬಸ್ಸಲ್ಲಾದರೂ ಹೋಗಿ ಆರಾಮಾಗಿ ಹೋಗಿ ಬನ್ನಿ. ಒಂದ್ಸರಿ ಅಮ್ಮವ್ರನ್ನ ಆಶೀರ್ವಾದ ತೊಗೊಂಡು ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಸೊ ಒಂದ್ಸರಿ ಅಮ್ಮವ್ರನ್ನ ದರ್ಶನ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಅಮ್ಮವ್ರು ಕಾಣ್ತಿದ್ದಾರಲ್ವಾ, ದುರ್ಗಾ ಪರಮೇಶ್ವರಿ ಹಾಗೂ ಗಂಗಾದೇವಿ. ನೋಡಿ ಕಣ್ ತುಂಬಿಸ್ಕೊಂಡ್ರಿ ಅಲ್ವಾ, ಹಾಗೆ ನಾವು ಕೂಡ ಆರತಿ ತಗೊಂಡು ತೀರ್ಥ ತಗೊಳ್ಳ. ನನ್ನ ಮಗ ಅಂತೂ ಖುಷಿ ಪಡ್ತಿದ್ದೆ. ಹಾಗೆ ಅಣ್ಣ ಸಿಕ್ಕಿದ್ರು, ಅನಿಲ್ ಅಣ್ಣ. ಸೊ ಅನಿಲ್ ಅಣ್ಣವ್ರನ್ನ ಮಾತಾಡಿಸ್ಕೊಂಡು ಹಾಗೆ ಒಂದು ಸೆಲ್ಫಿ ತಕ್ಕೊಂಡು, ಅನಿಲ್ ಅಣ್ಣವರ ಆ ವಿಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಿದೆ ಅಂತ ಹೇಳಿಬಿಟ್ಟು ಹೇಳಿದ್ರು. ಸೊ ಖುಷಿ ಆಯಿತು ಅಣ್ಣವ್ರ ಜೊತೆಯಲ್ಲಿ ಮಾತಾಡಿ. ಸೊ ಹಾಗೆ ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಕುಂಕುಮ ತಗೊಂಡು, ಸೊ ನೆಕ್ಸ್ಟು ನಾವೀಗ ಮತ್ತೆ ಅಮ್ಮವರ ಉತ್ಸವ ನಡೆಯುತ್ತಲ್ಲ ಆ ಕಡೆ ಹೊರಡೋಣ. ಸೊ ಹಾಗೆ ಗುರುಗಳ ಹತ್ರ ತಾಯ್ತ ಹಾಕ್ಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು 2 ತಾಯ್ತನ ನಾನು ತೊಗೊಂಡು ಹಾಗೆ ನನ್ನ ಫ್ರೆಂಡ್ ಕೂಡ ತೊಗೊಂಡ್ರು. ಆಮೇಲೆ ನಾನು ತೀರ್ಥ ತೊಗೊಳ್ತೀನಿ. ಸೊ ಫಸ್ಟು ಇಲ್ಲಿ ದೇವಿ ಫೋಟೋ ಆಲ್ರೆಡಿ ಲಾಸ್ಟ್ ಟೈಮ್ ನಾನು ತೊಗೊಂಡೋಗಿದ್ದೆ. ಸೊ ಈಗ ತಾಯ್ತ ಮಾತ್ರ ತೊಗೊಳ್ತಾ ಇದ್ದೀನಿ. ಬೇಕು ಅನ್ನೋರು ಇಷ್ಟ ಆದರೆ ದೇವಿ ಫೋಟೋಗಳನ್ನ ತೊಗೊಂಡೋಗಿ ಮನೇಲಿ ಪೂಜೆ ಮಾಡ್ಕೊಬೋದು. ಬಟ್ ನೀವು ಫೋಟೋ ತೊಗೊಂಡ್ರೆ ಅದು ವಾಕ್ಲಾಕ್ ಹತ್ರನೇ ಹಾಕಬೇಕು, ಗಡಿಯಾರದ ಹತ್ರನೇ ಹಾಕಬೇಕು, ಬೇರೆ ಕಡೆ ಹಾಕಂಗಿಲ್ಲ ಅಂತ ಹೇಳಿದ್ದಾರೆ ಗುರುಗಳು. ಸೊ ಹಂಗಾಗಿ ನೀವು ಗಡಿಯಾರದ ಹತ್ರನೇ ಹಾಕಬೇಕು. ಎಲ್ಲೋ ಕಣ್ಮರೆಯಾಗಿ ಇಡೋದಲ್ಲ ಫೋಟೋನ, ಸೊ ಕಾಣೋ ಥರ ಇಡಬೇಕು ಅಂತ ಹೇಳಿದರು. ಸೊ ಹಂಗಾಗಿ ನಾನು ಕೂಡ ಲಾಸ್ಟ್ ಟೈಮ್ ತೊಗೊಂಡು ಬಂದು ಮನೇಲಿ ಇದನ್ನು ಗಡಿಯಾರದ ಹತ್ರನೇ ಹಾಕಿದ್ದೀನಿ. ಸೊ ನೆಕ್ಸ್ಟು ನಾನೀಗ ತಾಯ್ತ ತೊಗೊಂಡು ಈಗ ಅಮ್ಮನವರ ಉತ್ಸವ ನಡೆಯುತ್ತಲ್ವ ಅಲ್ಲಿಗೆ ಹೋಗೋಣ. ಫ್ರೆಂಡ್ಸ್ ಹೊರಡೋಣ. ಸೌಂಡ್ ಬರ್ತಾ ಇದೆ. ಫ್ರೆಂಡ್ಸ್, ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಫುಲ್ಲು ಕಂಪ್ಲೀಟಾಗಿ ನೋಡಿ ಅಮ್ಮವ್ರನ್ನ ಹೇಗೆ ಕುಡಿಸ್ತಾರೆ ಅಂತ ಹೇಳ್ಬಿಟ್ಟು. ನೀವು ನೋಡಿ ಕಣ್ ತುಂಬಿಸ್ಕೊಳ್ಳಿ. ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ಸೊ ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡ್ದೇ ಅಮ್ಮವ್ರನ್ನ ನೋಡಿ ನೀವು ಕಣ್ ತುಂಬಿಸ್ಕೊಳ್ಳಿ. ಅಮ್ಮವ್ರಿಗೆ ಮಂಗಳಾರತಿನ ಮಾಡಿ ಈಗ ಮತ್ತೆ ಉತ್ಸವನ ಸ್ಟಾರ್ಟ್ ಮಾಡ್ತಾರೆ. ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಮ್ಮವ್ರ ಅಲಂಕಾರ ನೋಡಿ. ಮತ್ತೆ ಹೇಳ್ತಾ ಇದ್ದೀನಿ, ಸ್ಕಿಪ್ ಮಾಡಬೇಡಿ ನೋಡಿ. ಅಲ್ಲಿಂದ ಬರೋಕ್ಕಾಗಿಲ್ಲ ಅನ್ನೋರು ಇಲ್ಲೇ ನೋಡಿ ಕೈ ಮುಕ್ಕೊಂಡು ನೀವು ಅಮ್ಮವ್ರ ಆಶೀರ್ವಾದನ ತೊಗೊಳ್ಬೋದು. ಈಗ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್, ಬನ್ನಿ ನೋಡೋಣ. ಇದನ್ನ ನಾನು 8 ವರ್ಷ ಹೊತ್ಕೊಂಡು ಕುಣಿದ ಗಲ್ಗಲ್ಲಿ ಮೂಲ ಅಲ್ಲ ತೆಂಡಿದ ರಾತ್ರಿ ಹೊತ್ಕೊಂಡು ಕುಣಿತಾ ಇದ್ದೆ. ಅದೇ ಉತ್ಸವ ಮೂರ್ತಿ ಇದ್ರದೇ ಮೂಲಸ್ಥಾನ. ಅದಾದ್ಮೇಲೆ ಉತ್ಸವ ಸಿಕ್ಕಿರೋದು ನನಗೆ. ನೀವು ನೋಡ ಇಚ್ಚಿದ್ದಾರ ನೋಡೋ ಮನುಷ್ಯರು ನೋಡಿ, ನೋಡಲ್ಲ ನಾನು ಅಂತ ಅವಿವೇಕಗಳು ನಾವು ನಮ್ಗೆ ಅಂತ ಅದೃಷ್ಟ ಇಲ್ಲ ಅಂತ ಯಾರ ಪ್ರಕರಣ ಬರೋದ್ರೆ ಹೋಗಾಡಿದ್ರೆ ಮನೆಗೆ ಹೋಗ್ಬೇಕು. ಕೇಳಿದ್ರ ನೋಡಿ, ಗಲಾಟೆ ಮಾಡಬೇಡಿ. ಯಾರೇ ಬಿಡಿ ಮಾತಾಡೋದಲ್ಲ ನೋಡಿ, ಕೈಯರು ಕಾಲಿಂದ ಪಂಚ ಬಿಡಿದಾರಂತ ಎಲ್ಲ ಅವರೇ. ಅರ್ಜೆಂಟ್ ಹೋಗ್ಬಂತಕ್ಕಂಥ ಹೋಗಿ ಎಲ್ಲ ಮುಗಿಯೋದು 1 ಗಂಟೆ ಆಗುತ್ತೆ. 1 ಗಂಟೆ ಮೇಲೆ ಏನ್ ಮಾಡ್ತೀವಿ, ದಿನನಿತ್ಯ ಹೊಟ್ಟೆ ಮಾಡ್ಬೇಕು, ಊರು ಹೊಡ್ಕೊಂಡ್ ಬಂದಿವಿ. ಇವತ್ತು ಒಂದಿನ ಒಳಗಡೆ ಎಲ್ಲ ಬಂದ ಅಡ್ರೆಸ್ ಹೇಳಿ ದುರ್ಗಾಶ್ರಮ ಬಂದಿನಿ, ಆಮೇಲೆ ಮಾಡ್ತೀನಿ, ದೇವಸ್ಥಾನಕ್ಕೆ ಬೈದೀನಿ ಅಂತ ಹೇಳ್ರಿ. ಒಳಗಡೆ ನಾನು ಏನು ಗೊತ್ತಾಗ ಬೈದೀನಿ ಮಾಡ್ತೀವಿ. ಇಲ್ಲೂ ಬೈಯಲ್ಲ ನಾವು. ನಿಮ್ ಪ್ರದೇಶ ಇರ್ತಲ್ಲ, ನಾನು ಅರ್ಜಿ ಬಂದೆ ಹಿಂದೆ ಬಂದು ಆಯ್ತಾ. ಕೆಲವೇ ಸಂದರ್ಭ ಗುರುಗಳು ಬರ್ತಾರೆ, ಗುರುಗಳು ಬಂದಿಲ್ಲ ಇವತ್ತೆಲ್ಲ ಒಯ್ಯಾರೆ. ಗುರುಗಳು ನೋಡ್ಬೇಕು ಅಂತ ಆಶ್ಚರ್ಯ ಸ್ವಲ್ಪ ಕಾಯ್ಬೇಕು, ಮೇಕಪ್ ಮಾಡ್ಕೊಂತವ್ರೆ. ನಿಮ್ಗೆಲ್ಲ ಸಾಂಗಾರ ಬಂದ್ರೆ ನಂಬೋದು ನೀವು. ನಾವ್ ಹಿಂಗ ನಾರ್ಮಲ್ ಆಗಿ ಬಂದು ಯಾರು ನಂಬದೇ ಇಲ್ಲ ನಮ್ಮನ್ನ. ನಾರ್ಮಲ್ ಆಗಿ ಬರ್ತೀವಿ ಅಂದ್ರೆ ಏನ್ ಉಳಿಸಿದ್ದಿಲ್ಲ ಕಾಡ್ತಿರ್ಲ ಬರೋಣ ನಮ್ಮ ತಮ್ಮನ ನೋಡಿ. ಅಂದಾದ್ರೆ ನೀವೇ ನೀರೊಳಗೆ ಬಂದ್ರಿ, ನೀವೇನ್ ಕಟ್ಕೊಂಡ್ ಬಂದ್ರಿ, ನೀರೊಳಗೆ ಸಿಕ್ಕಿದ್ದೆ ಈ ಕಡೆಗೆ ನನಗೆ. ಅದೇ ಅಮ್ಮ ಅದೇ ಕಾಸ ತಗೊಳ್ಳಿ ಕೊಡ್ಬೇಕಳಿ. ಇದೇ ಅಮ್ಮ ಇದೇ ಅಬ್ಬರ ಇದೊಂದು ಕೊಂಡ್ಮೇಲೆ ನಾನು ದೇವಸ್ಥಾನ ಇಷ್ಟಲ್ಲ ಹೆಸರು ಮಾಡಕ್ಕೆ ಇದೇ ದೇವರು. ನನಗೂ ಕರೆಂಟ್ ಕೊಡ್ತೀವಿ, ತೊಂದರೆ ಹೊಡಿತೀವಿ, ಯಾರು ಮಾಡೋದೇನು ಅದ ಮಡಿಸಿದ್ದಾರೆ, ಬಹಳ ಜನ ಇದ್ದಾರೆ. ಎಲ್ಲದನ್ನ ಬೇರ್ಕೊಂಡು ಈ ದೇವರು ಹೊಡ್ತೀವಿ. ಇಡೀ 8 ಸ್ಟೇಟ್ಗೆ ಹೋಗೋದು ದೇವ್ರ ಜನ. ಇದಾದ್ಮೇಲೆ ಮೂಲಸ್ಥಾನ ಅದ ಇಲ್ಲಿ ಬಹಳ ಪವರ್ ಇರೋದು. ಮೂಲಸ್ಥಾನಕ್ಕಿಂತ ಇದ್ರದ್ದೇ ಅಬ್ಬರ ಆಯ್ತಾ.
ಇನ್ನು ಕೆಲವೇ ಕ್ಷಣದಲ್ಲಿ ಗುರುಗಳು ಬರ್ತಾರೆ, ನಿಮ್ಮನ್ನು ಮೀಟ್ ಮಾಡಕ್ಕೆ ನಿಮ್ಮ ಮನೆ ಕೆಲಸಕ್ಕೆ ಬರ್ತೀನಿ. ಸದ್ಯಕ್ಕೆ ದೇವ್ರನ್ನ ಕರೆದಿರಿ ಕೆಲಸಕ್ಕೆ ಎಲ್ಲ ಆಮೇಲೆ ನಾವು ಮತ್ತೆ ಇವತ್ತೊಂದಿನ ದೇವ್ರ ದರ್ಶನ ಮಾಡಿ ಅಂತ ಮಾತಾಡ್ತೀನಿ ತೆಗಿಯಾರ ಮಕ್ಕಳ. ಇವತ್ತೊಂದಿನ ಸಹಕರಿಸಿ ಇಚ್ಛೆರ ನೋಡ್ಬೋದು, ಕಟ್ಟಡ ಮನೆಗೆ ಹೋಗ್ಬೋದು. ಗೊತ್ತಾಯ್ತಾ? ಯಾರು ಗಲಾಟೆ ಮಾಡಿರಿ, ನಾನು ಒಂದು ವರೆ ಕೊಟ್ಟು ಮಿಕ್ಕಿದಲ್ಲ ಜನಕ್ಕೆ ವರೆ ಕೊಡಿಸ್ತೇನೆ. ಅದು ಹೇಳಕ್ಕಾಗಲ್ಲ. ನಾನು ಹಿಂದೆ ಹೋಗು ಕುತ್ಕೊಂಡ್ ಹೋಗು ಅಂತ ಹೇಳೋ ಅವಶ್ಯಕ ನಂಗಿಲ್ಲ. ನೀವೆಲ್ಲ ಕುತ್ಕೊಂಡ್ರೆ ದೇವ್ರು ಕಾಣುತ್ತೆ, ಕುತ್ಕೊಂಡ್ ಬಂದ್ರೆ ಎಲ್ಲರಿಗೂ ಕಾಣುತ್ತೆ. ಏನಪ್ಪ ಇದು ವಿಡಿಯೋ ಇಷ್ಟೊಂದಿದೆ ಅಂತ ಅನ್ಕೊಳ್ತಿದ್ದೀರಾ? ಉತ್ಸವ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಹಾಗೆ ಗುರುಗಳ ಆಶೀರ್ವಾದನ ಸಿಕ್ತು. ಗುರುಗಳು ಬಂದ್ಬಿಟ್ಟು ತಲೆ ಮೇಲೆ ಕೈ ಇಟ್ಟು ನನಗೆ ಆಶೀರ್ವದಿಸೋದು ನನಗಂತೂ ತುಂಬಾ ಖುಷಿ ಆಯಿತು. ಈಗ ಗುರುಗಳು ಅಮ್ಮವ್ರನ್ನ ತಲೆ ಮೇಲೆ ಹೊತ್ಕೊಂಡು ಹೇಗೆ ಮೆರೆಸ್ತಾರೆ ಅಂತ ಹೇಳ್ಬಿಟ್ಟು ನೀವೇ ನೋಡುವರಂತೆ. ಬನ್ನಿ ಫ್ರೆಂಡ್ಸ್.
ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ವ ಎಷ್ಟು ಜನ ಸೇರಿದ್ದಾರೆ ಅಂತ ಹೇಳಿಬಿಟ್ಟು. ಜನ ಅಂತೂ ಮುಗಿಬಿದ್ದು ಬರ್ತಾರೆ ಈ ಅಮಾವಾಸ್ಯೆ ದಿನ ಪೂಜೆ ಮಾಡೋದನ್ನು ನೋಡೋದಕ್ಕೆ. ಸೊ ಉತ್ಸವ ಮೂರ್ತಿನ ಹೇಗೆ ಕುಣಿಸ್ತಾರೆ ಅಂತ ಹೇಳ್ಬಿಟ್ಟು ನೀವು ನೋಡ್ತಾ ಇದ್ದೀರಾ. ಒಬ್ಬೊಬ್ರು ಹೊತ್ಕೊಂಡು ಎಷ್ಟು ಚೆನ್ನಾಗಿ ಅಮ್ಮವ್ರನ್ನ ಕುಣಿಸಿ ಮೆರೆಸ್ತಾರೆ ಅಂತ ಹೇಳ್ಬಿಟ್ಟು ನೀವು ನೋಡ್ತಾ ಇದ್ದೀರಲ್ವಾ. ಇಷ್ಟ ಆಯಿತಾ? ಹೀಗೆ ನೋಡಿ ಇನ್ನೂ ಇಲ್ಲಿಗೆ ಸ್ಟಾಪ್ ಆಗಿಲ್ಲ, ಇನ್ನೂ ವಿಡಿಯೋ ಇದೆ ಹೇಗೆ ಕುಣಿಸ್ತಾರೆ ಅಮ್ಮವ್ರನ್ನ ಅಂತ ಹೇಳ್ಬಿಟ್ಟು ನೋಡಿ. ಸೊ ನೀವು ಕೂಡ ಆದರೆ ಒಂದ್ಸರಿ ಹೋಗ್ಬಿಟ್ಟು ಬನ್ನಿ, ಅಮ್ಮವ್ರ ಆಶೀರ್ವಾದ ತೊಗೊಂಡು ಬನ್ನಿ.
ಅಂತ ಹೇಳಿಸ್ತಾರೆ. ತುಂಬ ಜನ ಬಂದಿದ್ದು ಸೊ ಮುಗಿದ ತಕ್ಷಣ ಅಮ್ಮನ ಆಶೀರ್ವಾದ ಮಾಡಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀರಿ. ಇಲ್ಲ ಐಫೋನ್ ಇದೆ, ಹೀಟ್ ಆಗ್ತಿದೆ. ಐಫೋನಲ್ಲೇ ಮಾಡಿದೆ ಇಷ್ಟ. ಯಾವ ಚಾನಲ್? ಶೈಲೂಸ್ ವರ್ಲ್ಡ್. ನೆಕ್ಸ್ಟ್ ಇವರು ಯಾವುದು ಚಾನಲ್ಲು ಅಂತೆಲ್ಲ ಕೇಳಿದ್ರು. ಸೊ ನಾನು ನನ್ನ ಚಾನಲ್ ನೇಮ್ ಎಲ್ಲ ಹೇಳಿ ನೋಡಿದೆ. ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀರಾ ಅಂತ ಕೇಳಿದ್ರು. ಸೊ ನಾನು ಇನ್ನೊಂದು 2 ಡೇಸಲ್ಲಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಒಂದೇ ಒಂದು ಸೊಳ್ಳೆ ಯಾರು ಕಳೆಯಲ್ಲ. ಅಂದತ್ರ ನಾವ್ ಯಾರು ₹1 ಕೊಟ್ಟೆ ಅಂತ ಕೇಳಲ್ಲ. ಯಾರೋ ₹1 ಯಾರಿಗೂ ವಿನಾಕಾರಣ ಚಂದ ಯಾರು ಕೊಡಬಾರ್ದು, ಒಟ್ಟಿಗೆ ಕೊಡಬಾರ್ದು. ಹೌದಾ? ಇನ್ನ ಕೊನೆದಾಗ ಹೇಳ್ತೀನಿ, ದೊಡ್ಡ ಪವಾಡ ನಡೆಯೋದು ಈ ಕ್ಷೇತ್ರದಲ್ಲಿ ನಂಬಿಕೆಯಿಂದ ಮಾತ್ರ. ಒಂದನೇ ಪವಾಡ ನಂಬಿಕೆ, ಎರಡನೇದು ನಿಮ್ಮ ಮನೆ ಗಡಿಯಾರ ಟಿವಿ ಫೋಟೋ ಇಡಬೇಕು. ದೇವರ ಮನೆಗೆ ಇಕ್ಕಿನಿ, ಸ್ನಾನ ಮಾಡಿಲ್ಲ, ಮೈ ತಗೊಂಡಿಲ್ಲ ಅನ್ನೋ ಭ್ರಮೆ ಬಿಡಬೇಕು. ಆಮೇಲೆ ಜಾತ್ಯತೆ ಇಲ್ಲ, ಪಕ್ಷ ಇಲ್ಲ, ಇಲ್ಲಿ ಪಕ್ಷೇತರ ಇಲ್ಲ, ಜಾತ್ಯತೆ ಇಲ್ಲ, ಧರ್ಮ ಇಲ್ಲ. ಎಲ್ಲಾ ಧರ್ಮರು ಒಂದೇ, ಎಲ್ಲ ಜಾತಿ ಒಂದೇ, ಎಲ್ಲ ಪಕ್ಷರು ಒಂದೇ. ನಮ್ಗೆ ಎಲ್ಲಾ ಪಕ್ಷರು ಬೇಕು, ಬೇಕಾ ಬೇಡ? ಎಲ್ಲ ಜಾತಿಯರು ಬೇಕು, ಎಲ್ಲ ಧರ್ಮರು ಬೇಕು. ಹಂಗಾಗಿ ಎಲ್ಲ ಒಂದಾಗಿರೋಣ. ಇನ್ನ ಪವಾಡ ಏನಂದ್ರೆ ನಂಬಿಕೆ ಇದೆ, ಮೈ ಮೇಲೆ ಅಂತರ ಹಾಕೊಳ್ಳಿ. ಹೆಣ್ಮಕ್ಳು 3 ಜಾಗ ಚಿಕ್ಕ ಕಟ್ ಮಾಡಿ ತಾಳಿ ಹಾಕಿಬಹುದು. ನಿಮ್ಗೆ ಗೊತ್ತಿರುತ್ತೆ ಅಂತಾದ್ರೆ ಯಾವುದೇ ವಾಹನ ಆಕ್ಸಿಡೆಂಟ್ ಆಗಲ್ಲ, ಒಂದೆರಡು ಆಕ್ಸಿಡೆಂಟ್ ಆದ್ರೆ ವಾಹನ ತೊಂದರೆ ಆಗಲ್ಲ ಅಂತ. ದಯವಿಟ್ಟು ನಿಮ್ ಗಾಡಿಗಳಿಗೆ ಫಾಸ್ಟ್ ಆಗ್ತಾರೆ ಸ್ಟಿಕ್ಕರ್ ಅನ್ಸೋದು ಒಳಗಡೆ ಕಾಣಂಗೆ. ಸಣ್ಣ ಮನೆ ಸಣ್ಣ ಅಂಗಡಿಗೆ ಸಣ್ಣ ಫೋಟೋ, ದೊಡ್ಡ ಮನೆ ದೊಡ್ಡ ಅಂಗಡಿಗೆ ದೊಡ್ಡ ಫೋಟೋ, ಗಡಿಯಾರ ಟಿವಿ ತೆಗಿರ್ಬೇಕು, ಮುಚ್ಚಿಕ್ಬಾರ್ದು. ಇನ್ನು ಪ್ರತಿ ಅಮಾವಾಸ್ಯೆ ನಿಮಗೆ ಯಾರು ಹುಷಾರಿಲ್ಲ, ಏನೋ ಒಂಥರ ಆಗುತ್ತೆ, ಏನೋ ಬರುತ್ತೆ ಅಂತ ನಿಮ್ಗೆ ಅನ್ಸಿದ್ರೆ ಅಲ್ಲಿ ತಗೊಬಿಡ್ತಾರೆ. ಒಬ್ರಿಗೂ ಅಷ್ಟೇ ಹಣ, ಕುಟುಂಬಕ್ಕೂ ಅಷ್ಟೇ ಹಣ, ಅಲ್ಲ ತಗೊಡ್ಕೋಬಹುದು. ಇನ್ನ ಅಕ್ಕಪಕ್ಕ ಮನೆಗೆ ಸ್ವಲ್ಪ ತೀರ್ಥ ಕೊಡಿ. ತೀರ್ಥ ಒಂದು ವರ್ಷ ಏನಾಗಲ್ಲ, ತಗೊಂಡೋಗಿ ತೀರ್ಥನ ಬಾಟೊಳಗಿರೋ ಪತ್ರೆ ಹೂವನ್ನ ತೆಗಿಬಿಡಿ, ತಗೊಂಡ್ಬಿಟ್ಟು ಸೋಸಿಟ್ಕೊಳ್ಳಿ. ಅದನ್ನ ಏನ್ ಮಾಡ್ತೀರಾ ಅಂದ್ರೆ ಅಕ್ಕಪಕ್ಕ ಮನೆ ಕೊಡಿ, ನೀವು ಕುಡಿತಾ ಬನ್ನಿ. ಇನ್ನ ಯಾರಿಗೆ ಒಂದ್ ವೇಳೆ ನಮ್ಮನೆ ಒಂಥರ ಆಯ್ತು, ಏನೋ ಒಂಥರ ಆಯ್ತು ಅಂತಕ್ಕಂಥ ಮಾತು ತಗೊಡ್ಕೊಬಿಡಿ, ಸುಮ್ಮನೆ ತಗೊಡ್ಕೊಬಿಡಿ. ಇವಾಗ ಸುಮ್ಮನೆ ಅಲ್ಲಿಂದ ಬಂದು ಇಲ್ಲಿಂದ ಬಂದ್ಬಿಡಿ. ಅಲ್ಲಿ ಕಣ್ಕ ಒಬ್ಬ ಮಾತ್ರನೋ ಕಿಡ್ನಿ ಫೇಲದನು ಕಣ್ಕ ಕುತ್ತರನೋ ಕಣ್ ಬಂದಿರೋ ಅಂತಕ್ಕಂಥದ್ದು ಚಿಂತಾಮಣಿ. ನಿಮ್ಗೆ ಪ್ರತಿಯೊಬ್ಬರು ಬಂದು ಏನ್ ಸೇವೆ ಮಾಡ್ತಾರೆ ನೋಡಕ್ಕೆ ಸಂತೋಷ ಆಗುತ್ತೆ ನನ್ನ ಕ್ಷೇತ್ರದಲ್ಲಿ. ಇನ್ನು ನಮ್ಮ ದೇವಸ್ಥಾನ ವೈರಿಂಗ್ ಮಾಡೋಂಥ ಪುಣ್ಯಾತ್ಮರು ಅಥವಾ ಒಂದ್ಸರಿ ಲೈಟಿಂಗ್ ಮಾಡೋಂಥ ಪುಣ್ಯಾತ್ಮರಿಗೆ ಬಾಯ್ ಕೊಡ್ದಾರು ಹಾರ್ಟ್ ಅಟ್ಯಾಕ್ ಆಯ್ತಂತ ಹುಷಾರಾಗಿ ಬಂದು ವೈರಿಂಗ್ ನಮ್ಮನೆ ಕಾರ್ಪೆಂಟರ್ ದೇವಸ್ಥಾನ ಬಾಗ್ಲಾಗ್ತಾರೋ. ನಮ್ಮನೆ ನೆಂಟರು ಆಗ್ಬೇಕು ಅಂತ ತಮ್ಮಗೆ ಹೇಳ್ಕೊಟ್ಟಾರೆ. ಇವರು ಕಿಡ್ನಿ ಫೇಲ್ ಅಂತ ಬಂದಿದ್ದಂದ್ರೆ ಇವತ್ತು ನಮ್ಮನೆ ಭಟ್ರು, ಇವಾಗೆಲ್ಲ ಊಟ ಮಾತಾಡೋ ಪುಣ್ಯಾತ್ಮರು. ಒಂದರೆ ಇವತ್ತು ನಾವು ಊಟ ವ್ಯವಸ್ಥೆ ನೀವೆಲ್ಲ ಸೇರಿ ಮಾಡಿರ್ತೀರ, ಅದೆಲ್ಲ ಮುಖ್ಯಸ್ಥರು ಇವರು. ಬನ್ನಿ, ಯಾರು ಬಂದಿರಿ? ತಂಗಿ ಅಮ್ಮ ಬಂದೇರ? ಇವತ್ತು ಮುಖ್ಯಸ್ಥರು ಇವರು ಊಟಕ್ಕೆ ಆಗಿದ್ದ ಪುಣ್ಯಾತ್ಮರು. ಜಾಗ ಬಿಡಿ, ಸ್ವಲ್ಪ ಜಾಗ ಬಿಡಿ. ಈ ತಾಯಾರ ಕೈಯಲ್ಲಿ ಖಾಲಿ ಬಿಸಿನ ಅವಶ್ಯಕತೆ ಬೇಡ ಅಲ್ವಾ? ಐತೆ ಇಲ್ವಾ ಅಮ್ಮ? ಹಂಗೆ ಆಶ್ರಮ ಮಾಡೋಣ. ಮಕ್ಕಳು ಎರಡು ಟೊಮೆಟೊ ಇದೆಯಲ್ಲಪ್ಪ, ನಿಮ್ಮ ಹೆಸರು? ಭಾಗ್ಯಮ್ಮ, ಪವಿತ್ರ ಮತ್ತೆ ಕಿರಣ್ ಅವ್ರ ಮಗ, ಇವರೆಲ್ಲ ಇವ್ರು 3 ಜನ ಸೇರಿ ಊಟ ವ್ಯವಸ್ಥೆ ಮಾಡಿಸುತ್ತಾರೆ. ನಿಮ್ದು ಸೇರಿದೆ ಇದರೊಳಗೆ. ಇನ್ನ ಕೊನೆದಾಗಿ ಒಂದೇ ಒಂದು ವಿನಂತಿ ಇದೆ, ಹೇಳಲೇ ಮಾಡಬೇಡಿ. ದಯವಿಟ್ಟು ಎದುರಿ ಬಂದು ಮಗ ಹೊಡಿತಾನೆ, ಮಗ ಮನೆ ಮಲಗೇನೆ, ಎಂಟಿ ಬಿಟ್ಟು ಗಂಡ ಎಂಟಿ ಮಗಳು ಹೊಡ ಬಂದಾಳೆ ಅಂತ ಹೇಳ್ಬೇಡಿ, ಬೇಜಾರಾಗುತ್ತೆ. ಹೇಳಿ, ಇದೇ ಫಸ್ಟ್ ಬಂದೀವಿ, ನಮ್ಗೇನು ಗೊತ್ತಿಲ್ಲ ಅನ್ಬೇಡಿ. ನಾವೆಲ್ಲ ಕಡೆ ಹೋಗ್ಬಂದಿ ಅನ್ಬೇಡಿ. ನಾನು ಯಾರನ್ನು ಕೇಳಲ್ಲ. ಇಲ್ಲಿ ದುಡ್ಡಿಗೆ ನಾನು ಬರ ಸಪೋರ್ಟ್ ಮಾಡಲ್ಲ, ರಾಜಕೀಯ ಮಾಡಲ್ಲ, ಲೌಕಿಕ ಮಾಡಲ್ಲ. ಈ ಮನೆ ಮಲಗಿರ್ತಾನೆ, ನಾವು ಮದುವೆ ಮಾಡ್ಸಿ ನಾವು ಮಾಡ್ಸಲ್ಲ. ನೀವು ಬೇಡ್ಕೊಂಡ್ರೆ ಆಗುತ್ತೆ. ಆಮೇಲೆ ಮಕ್ಕಳಾಗಬೇಕಂತ ತಾಯಾರು ಬರ್ಬೇಕು, ತಾಯಾರು ಬಂದು ಕೇಳ್ಕೊಂಡು ಹೋಗ್ಬೇಕು. ಮಗಳು ಬರ್ಬೇಕು, ಮಕ್ಕಳು ಬೇಕು. ಮಗಳು ಮನೆ ಬಿಜಿ ಇರ್ತಾವಂತೆ, ಕೆಲಸ ಮಾಡ್ತಾವ ಮಗಳು.
ಟೈಮ್ ಇಲ್ಲ ಅಂತೇಳಿ ಬರಕ್ಕೆ ಮಗು ಬೇಕು ಅಂತ ಮಕ್ಕಳ ಹತ್ರ ಬೇರೆ ಯಾಕೆ ಗೊತ್ತಾ ಟೈಮ್ ಇಲ್ಲ ಮಕ್ಕಳ ಹತ್ರ ಹಂಗಾಗಿ ಸೊ ನಾನು ಇಲ್ಲಿ ಭಕ್ತಾದಿಗಳ ಹತ್ರ ಕೇಳ್ಕೊಳ್ಳೋದೇನು ಅಂದರೆ ದಯವಿಟ್ಟು ಪ್ರಸಾದನ ಇಸ್ಕೊಳ್ಳೋದಕ್ಕೆ ಲೈನಲ್ಲಿ ಬಂದು ತಗೊಳ್ಳಿ ಅಂತ ಹೇಳ್ತಿದ್ದೀನಿ. ಸೊ ಏನಕ್ಕೆ ಅಂತ ನಿಮಗೆ ಗೊತ್ತಿರುತ್ತೆ, ಅಲ್ಲಿ ಪುಟಾಣಿ ಮಕ್ಕಳನ್ನೆಲ್ಲ ಎತ್ಕೊಂಡು ಬರ್ತಾರೆ. ಈಗೆಲ್ಲ ನುಗ್ಗಿದ್ರೆ ಏನಾಗುತ್ತೆ ಅಂದರೆ ಮಕ್ಕಳ ಮೇಲೆಲ್ಲ ಬಿದ್ದು ಪಾಪ ಮಕ್ಳಿಗೂ ಏಟಾಗುತ್ತೆ, ನಿಮಗೂ ಕೂಡ ಏಟಾಗುತ್ತೆ. ದಯವಿಟ್ಟು ಲೈನಲ್ಲಿ ಬಂದು ಪ್ರಸಾದನ ತಗೊಳ್ಳಿ. ಮತ್ತು ಹಾಗೆ ಜನ ಕಮ್ಮಿ ಆದರೂ ಇಲ್ಲಿ ತೀರ್ಥ ಇಸ್ಕೊಳ್ಳೋತ್ರ ಅಂತ ಹೇಳಿಬಿಟ್ಟು ನಾನು ಬಂದ್ಬಿಟ್ಟು ತೀರ್ಥನ ಒಂದು ಬಾಟ್ಲಿಗೆ ಹಾಕ್ಕೊಂಡು ಇಸ್ಕೊಂಡೆ. ಸೊ ಅಣ್ಣ ತೀರ್ಥ ಹಾಕ್ಕೊಟ್ರು ಬಾಟ್ಲಿಗೆ. ಸೊ ಇದನ್ನ ಹಾಗೆ ಒಂದೇ ಸರಿ ಖಾಲಿ ಮಾಡ್ಕೊಳ್ಳಲ್ಲ, ಹಂಗೆ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಸೇರಿದ್ದಾರೆ ಅಂತ ಹೇಳ್ಬಿಟ್ಟು. ಫುಲ್ಲು ಜಾಗ ತುಂಬ ಜನ ತುಂಬ್ಕೊಂಡಿದ್ದಾರೆ. ಸೊ ಗುರುಗಳಿಂದ ಅಂತೂ ಓಡ್ತಿದ್ದಾರೆ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಹೇಳ್ಬಿಟ್ಟು. ಗುರುಗಳನ್ನ ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು ಓಡೋಗ್ತಿದ್ದಾರೆ. ಗುರುಗಳು ಹೇಳೋದು ಒಂದೇ, ಅಮ್ಮೋರಿಗೆ ನಮಸ್ಕಾರ ಮಾಡಿ, ಅಮ್ಮೋರ ಸೇವೆ ಮಾಡಿ ಸಾಕು, ಬೇರೆ ಏನು ಬೇಡ, ಬೇರೆ ಏನು ದೊಡ್ಡ ಹರಕೆ ಆ ಥರದ್ದೇನು ಓದ್ಕೋಬೇಡಿ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಗುರುಗಳ ಮಾತನ್ನ ನಾವು ಕೇಳ್ತಾ ಇದ್ರೆ ಮತ್ತೆ ಕೇಳಬೇಕು ಅನಿಸುತ್ತೆ. ಸೊ ನೀವು ನೋಡಿರ್ತೀರ, ನಾನು ವಿಡಿಯೋದಲ್ಲೆಲ್ಲ ಹಾಕಿರ್ತೀನಿ. ಸೊ ಮನೆಗೆ ಹೊರಡೋಣ, ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಗುರುಗಳ ಹತ್ರ ಮಾತಾಡ್ಸ್ಕೊಂಬರೋಣ ಅಂತ ಹೋದ್ವಿ. ಸೊ ಹೋದಾಗ ಗುರುಗಳು ಸೀರೆ ಕೊಟ್ಟರು, ಆಶೀರ್ವದಿಸಿದ್ರು. ಸೊ ತುಂಬ ಖುಷಿ ಆಯಿತು. ಏನೋ ಒಂದು ಗುರುಗಳ ಕಡೆಯಿಂದ ನಮಗೆ ಒಂದು ಹೂವು ಆಗಲಿ, ಒಂದು ತೀರ್ಥ ಆಗಲಿ, ಏನೋ ಒಂದು ಬಂದರೆ ನಮಗೊಂಥರ ಖುಷಿ. ಸೀರೆ ಸಿಕ್ಕಿದಂತೂ ತುಂಬಾ ಖುಷಿ ಆಯಿತು. ಸೊ ಇಸ್ಕೊಂಡ್ಬಿಟ್ಟು ಹಾಗೆ ಆಟೋನಲ್ಲಿ ಬಂದು ನಾವು ಇವಾಗ ಕಡೂರು ಸ್ಟೇಷನಲ್ಲಿ ಇದ್ದೀವಿ, ರೈಲ್ವೆ ಸ್ಟೇಷನಲ್ಲಿ. ಈಗ 5 ಗಂಟೆಗೆ 4:45 5 ಗಂಟೆಗೆ ಬರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಬಂದ ತಕ್ಷಣ ಮನೆಗೆ ಹತ್ಕೊಂಡ್ಬಿಟ್ಟು ಮನೆ ಕಡೆ ಹೊರಡ್ತಾ ಇರ್ತೀವಿ. ಸೊ ಫ್ರೆಂಡ್ಸ್, ವಿಡಿಯೋ ನೋಡಿದ್ರಲ್ವಾ, ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಕಷ್ಟಪಟ್ಟು ಬಿಸಿಲಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡಿದ್ದೀನಿ. ನೋಡಿದ್ರಲ್ವಾ ಫೋಟೋದಲ್ಲಿ ಗುರುಗಳ ಆಶೀರ್ವಾದ ಮಾಡುವಾಗ ನನ್ನ ಮುಖ ಹೇಗಾಗಿತ್ತು ಅಂತ ಹೇಳ್ಬಿಟ್ಟು. ತುಂಬ ಕಷ್ಟಪಟ್ಟು ಮಾಡ್ತೀವಿ, ತುಂಬ ರಿಸ್ಕ್ ತೊಗೊಂಡು. ಸೊ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಹೊಸದಾಗೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿಬಿಟ್ಟು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಕೊಡಿ. ನನ್ನ ವಿಡಿಯೋ ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಹಾಗೆ ನಿಮಗೆ ಹೋಗಬೇಕು ಅಂತ ಅನಿಸಿದ್ರೆ, ಅಮ್ಮೋರ ಆಶೀರ್ವಾದ ತೊಗೋಬೇಕು ಅನಿಸಿದ್ರೆ ದಯವಿಟ್ಟು ಒಂದ್ಸರಿ ಹೋಗ್ಬಿಟ್ಟು ಅಮ್ಮೋರ ಆಶೀರ್ವಾದ ತೊಗೊಂಡು, ಗುರುಗಳ ಆಶೀರ್ವಾದ ತೊಗೊಂಡು ಬನ್ನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.